ಗೈಸ್ ನನಗೊಂದು ಪೀಸು, ಕೋಬ್ರಂಗೊಂದು ಪೀಸು. ಫುಲ್ ಫಾಸ್ಟ್ ಮಾಡೋದಿದ್ದಾನೆ ಇವಾಗ ಕೋಬ್ರಾ. ಎಂತ ಲೊಕೇಶನ್ನು, ಕಲ್ಲಂಗಡಿ ಹಣ್ಣು ತಿಂತಾ ಇದ್ರೆ ಮಜಾನೇ ಬೇರೆ. ನಮ್ಮ ಡೈನಿಂಗ್ ಟೇಬಲ್ ರೆಡಿ ಆಗೈತೆ, ಸಕ್ಕತ್ತಾಗೈತೆ ಗೈಸ್ ನೋಡಕ್ಕೆ. ಕೊಕ್ಕರೆಗಳು ನೋಡಿ, ಕೊಕ್ಕರೆಗಳು ಹುಳ ಹಿಡಿತಾವೆ. ಸೂರ್ಯ ಮುಳುಗೋಯ್ತು. ಗೈಸ್ ಎಲ್ರಿಗೂ ನಮ್ಮ ಚಿತ್ರ ವಿಚಿತ್ರ ಲಾಗ್ಸ್ನ ಫುಡ್ ಲಾಗ್ಗೆ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ. ನಾವು ಬರೀ ಚಿಕನ್ನೇ ತಿಂದು ಬೇಜಾರಾಯ್ತು ಅಲ್ವಾ ಕೋಬ್ರಾ? ಯಾವಾಗಲೂ ಚಿಕನ್ ತಿಂತಿದ್ರೆ ನಮ್ಮ ಹೆಲ್ತ್ ಕೂಡ ಅಪ್ಸೆಟ್ ಆಗ್ಬಿಡುತ್ತೆ, ಹೊಟ್ಟೆನೂ ಕೂಡ ತಡ್ಕೊಳಲ್ಲ. ಅದಕ್ಕೆ ಇವತ್ತು ನಾವು ಕಲ್ಲಂಗಡಿ ಹಣ್ಣ ತಿಂತಾ ಇದೀವಿ. ಬನ್ನಿ ಇವಾಗ ಫಸ್ಟ್ ಕಲ್ಲಂಗಡಿ ಹಣ್ಣ ಪರ್ಚೇಸ್ ಮಾಡೋಣ. ಕೋಬ್ರಾ ಯಾವ್ದು ದೊಡ್ಡದಾಗೆ ಬಿಗಿಯಾಗೈತೆ ನೋಡು, ಚೆಕ್ ಮಾಡು, ಹಣ್ಣಾಗಿರೋದು ನೇತಾಕೋ. ಗೈಸ್ ಕಲ್ಲಂಗಡಿ ಹಣ್ಣು ತಗೋಣ ಇವಾಗ. ದೊಡ್ಡದು ಯಾವ್ದಾಯ್ತು ನೋಡು ಕೋಬ್ರಾ, ಕೇಳವ್ರನ್ನೇ ದೊಡ್ಡ ಹಣ್ಣಾಗಿರೋದು ಯಾವ್ದು? ಯಾರೋ ಬಾಣ ಅಣ್ಣ ದೊಡ್ಡದು ಹಣ್ಣಾಗಿರೋದು. ದೊಡ್ಡದು ಅದಾ? ಇದು ಕಾಯಾ? ಕಾಯ ಇದು ಫುಲ್ ಹಣ್ಣಾಗಿರ್ಬೇಕು. ಹಾ ಕಟ್ ಮಾಡಿ ತೋರಿಸ್ತಾರ ಕಣಿರ. ತೋರಿಸಿ ಅಣ್ಣ ನೀವು. ಕಟ್ ಮಾಡಿ ತೋರಿಸ್ತಾರೆ, ವೆಯ್ಟ್ ಮಾಡ್ಬೇಕಿಲ್ಲ, ವೆಯ್ಟ್ ಮಾಡ್ತಾರೆ. ಇರೋ ಎಷ್ಟು ಕೆಜಿ ಐತೆ ಅಂತ ತೋರಿಸ್ತಾರೆ. ಎಷ್ಟು ಕೆಜಿ ಕಲ್ಲಂಗಡಿ ಹಣ್ಣು ಅಂತ ಹೇಳ್ತಿದ್ರಿ ಗೈಸ್? ಫುಲ್ ಹಣ್ಣಾಗಿರೋದು ಇಸ್ಕೊ. ಫುಲ್ ಹಣ್ಣಾಗಿರೋದು ಇಲ್ಲೇ ತಿನ್ನಕ್ಕೆ ಕೂದ್ಬಿಟ್ಟಿ ಕೊಡ್ತಾರೆ, ತಿಂತಾ ಇರ್ಬೇಕು. ಚೆಕ್ ಮಾಡ್ತಾವ್ರೆ, ಒಬ್ರ ಬಿಡಿದ್ರೆ ಗೊತ್ತಾಗ್ಬಿಡುತ್ತಾ? ಮುರ್ದಾಕ್ ಬಿಡಿ, ಸುಮ್ನಿರಲ್ಲ. ತಮಟೆ ಹೊಡ್ದಂಗ ಆಯ್ತದೆ ಕೈನ ಹೋಗ್ಬಿಟ್ಟು. ಒಳ್ಳೆ ಹಣ್ಣಾಗಿರೋದನ್ನ ಹುಡುಕ್ತಿದಾರೆ ಗೈಸ್. ಹಣ್ಣಾಗೈತಣ್ಣ, ಕುಯ್ದ್ಬಿಟ್ಟು ತೋರಿಸ್ಬಿಡಿ ಒಂದ್ಸರಿ. ಕೊಡ್ತಾ ಸರಿಯಾಗಿರೋದ್ ಕೊಡ್ತಾವ್ರೆ. ಹತ್ತತ್ರ 9 ಕೆಜಿ ಇದೆ. 9 ಕೆಜಿ ಕಲ್ಲಂಗಡಿ, 9 ಕೆಜಿ ಐತೆ ಇದು ಕಲ್ಲಂಗಡಿ. ಅಣ್ಣ ಒಂಚೂರು ನೋಡಿ, ಹಣ್ಣಾಗದ ನೋಡುವ ಇರಿ ಒಂದ್ಸಲ. ಹಣ್ಣು ಆಗಿರ್ತದೆ, ಏನಿಲ್ಲ, ಚೆಕ್ ಮಾಡವ್ರೆ, ಒಂದ್ಸಲ ನೋಡ್ಕೊಳ್ಳೋಣ. ಒಬ್ರ ಎಷ್ಟು ಕೆಜಿ? 9 ಕೆಜಿ. 8 ಕೆಜಿ 990. ಅಣ್ಣ ಇಬ್ರು ತಿನ್ಬೋದಾ ಇದನ್ನ? ಇಬ್ರು ಸೇರ್ಕೊ ತಿನ್ಬೋದಾ ಈ ಕಲ್ಲಂಗಡಿ ಹಣ್ಣ? 4 ಜನ ತಿನ್ಬೋದು ಇದು. ಇಬ್ರು ಕೈಲಿ ಆಗಲ್ವಾ? ಇಬ್ರ ಕೈಲಿ ನಾನು ಇವನು ಇಬ್ರೇ ತಿನ್ನೋಯ್ತಾ ಇದೀವಿ ಈಗ. ಟ್ರೈ ಮಾಡ್ತೀವಿ ಗೈಸ್. ಅವ್ರು ಹೇಳ್ತಿದಾರೆ 4 ಜನದು 4 ಜನ ತಿನ್ನೋ ಪ್ರಾಡಕ್ಟ್ ಅಂತಿದ್ದಾರೆ. ಇಬ್ರ ಕೈಲಿ ಆಗಲ್ಲ ಅಂತ ಹೇಳ್ತಿದ್ದಾರೆ. ಇಲ್ಲೇ ಒಂದ್ ಪೀಸ್ ತಿನ್ಕೋಬಿಟ್ಟು ಟೆಸ್ಟ್ ಮಾಡ್ಬಿಡೋಣ. ಒಬ್ರ ಇಲ್ಲೇ ಬ್ಯಾಟಿಂಗ್ ಶಾಟ್ ಅಂತ. ಚೆನ್ನಾಗಿದೆ, ಚೆನ್ನಾಗೈತೆ ಕಲ್ಲಂಗಡಿ ಹಣ್ಣು. ಈಸ್ಕೊಳ್ಳೋಣ ಇವಾಗ. ಕವರ್ ಐತಣ್ಣ? ಕವರ್ ಇದ್ರೆ ಆಯ್ತು ಕೊಡಿ. ಎಷ್ಟು ಅಣ್ಣ ಕೆಜಿ? ಕಮ್ಮಿಗೆ ಡಿಸ್ಕೌಂಟ್ ಏನಿಲ್ವಾ ನಮ್ಗೆ? 30 ರೂಪಾಯಿ ಕೆಜಿ. ಎಷ್ಟಾಯ್ತಣ್ಣ? ಉಪ್ಪು ಕಡ್ಡಿ ಏನಾರು ಬೇಕಾ ಕೊಬ್ರ? ಕಡ್ಡಿ ಏನ್ ಬೇಡ, ಉಪ್ಪು ಏನ್ ಬೇಡ ಬಿಡ, ಹಂಗೆ ತಿನ್ನೋಣ. ಉಯ್ದು ಇಟ್ಕ ಹಂಗೆ ಚಕ 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 ಅಂತ. ಎಷ್ಟೊತ್ತು ಗೈಸ್ ಕೋಬ್ರಾ ಇದಾನೆ, ತಿಂದು ಮುಗಿಸ್ಬಿಡ್ತಾನೆ. ಕೊಬ್ರ ಇನ್ನೊಂದೇನಾರು ಬೇಕಾ ನಿನ್ಗೆ? ನಮ್ಮ ಹುಡುಗಿ ಫೋನ್ ಮಾಡ್ತಾಳೆ. ಗೈಸ್ ಕಲ್ಲಂಗಡಿ ಹಣ್ಣ ತಗೊಂಡ್ವಿ, ಪೇ ಮಾಡ್ಬಿಟ್ಟು 250 ರೂಪಾಯಿ ಆಯ್ತು. ಬನ್ನಿ ಈಗ ಎತ್ಕೋಗೋಣ ಕಲ್ಲಂಗಡಿ ಹಣ್ಣ ತಿನ್ನಕ್ಕೆ. ಗೈಸ್ ನಾವು ಬಾಳೆ ಎಲೆನ ತಗೊಂಡಿದೀವಿ 3 ಹಾಸ್ಕೊಂಡು ತಿನ್ನಕ್ಕೆ ಕಲ್ಲಂಗಡಿ ಹಣ್ಣು ಜೊತೆಗೆ. ಕೊಬ್ರ ಎತ್ಕೋಗೋಣ ಈಗ. ನಡೀರಿ. ಎಂತ ಲೊಕೇಶನ್ಗೆ ಬಂದಿದೀವಿ ನೋಡಿ. ಹಾಕವ್ರಲ್ಲ ಇಲ್ಲಿ, ಇನ್ನೂ ನೆಟ್ಟಿಲ್ಲ ಈ ಕಡೆ ಸೈಡು. ಹೊಟ್ಲಾಕವ್ರು ನೋಡಿ ಇಲ್ಲಿ ಭತ್ತದ್ದು, ಇನ್ನೂ ನೆಟ್ಟಿಲ್ಲ. ಆ ಕಡೆ ಸೈಡ್ ಎಲ್ಲ ಭತ್ತ ನೆಟ್ಟವ್ರೆ, ಈ ಕಡೆ ಇನ್ನೂ ನೆಟ್ಟಿಲ್ಲ. ನಾವು ಈ ಲೊಕೇಶನ್ ಅಲ್ಲಿ ಕುತ್ಕೊಂಡು ತಿಂತಾ ಇದ್ರೆ ಕಲ್ಲಂಗಡಿ ಹಣ್ಣ ಮಜಾನೇ ಬೇರೆ. ಬನ್ನಿ. ಕೋಬ್ರಾ ಕಲ್ಲಂಗಡಿ ಹಣ್ಣೆ ಎತ್ಕೊ ಹೋಗ್ತಾವನೆ. ತಿರ್ಗು ಕೋಬ್ರಾ ಈ ಕಡೆ. ಇಲ್ಲಿ ನೋಡಿ, ಆ ಕಡೆ ಸನ್ನು ಇನ್ನೇನು ಸೂರ್ಯ ಮುಳುಗೋಗ್ತಾ ಇದ್ದಾನೆ. ಇಲ್ಲಿ ನೋಡಿ ಹಸಿರು ನೀರು, ಕೆರೆ ನೀರು ಹರಿತಾ ಐತೆ ನಮ್ಮ ಮುಂದೆನೆ. ಒಳ್ಳೆ ನಾವಿವಾಗ ಡೈನಿಂಗ್ ಟೇಬಲ್ನ ಹುಡುಕಿದೀವಿ. ಕೋಬ್ರಾ ಇದೇ ನಮ್ ಡೈನಿಂಗ್ ಟೇಬಲ್ ಮಾಡ್ಕೊಬಿಡುವ. ಕಲ್ಲಂಗಡಿ ಹಣ್ಣಲ್ಲಿ ಇಡು ಫಸ್ಟು, ಬಾಳೆ ಎಲೆ ಹಾಸ್ಬಿಟ್ಟು ಎಲ್ಲ ತೊಳೆದ್ಬಿಟ್ಟು ಕಟ್ ಮಾಡುವ. ನಾವಿವಾಗ ಒಳ್ಳೆ ಪರಿಸರದಲ್ಲಿ ಕುತ್ಕೊಂಡು ಕಲ್ಲಂಗಡಿ ಹಣ್ಣ ತಿಂತೀವಿ. ಇಲ್ಲಿ ನೋಡಿ ಗದ್ದೆ ಒಟ್ಲ ಹಾಕವ್ರೆ, ನಾಟಿ ಮಾಡ್ಲಿಲ್ಲ. ಒಟ್ಲಾಕವ್ರೆ, ಅದು ಇನ್ನೊಂದ್ಸಿ ಪೈರು ಬೆಳಿಬೇಕು. ಪೈರು ಬೆಳಿಬೇಕು, ಅದಾದ್ಮೇಲೆ ನೆಡ್ತಾರೆ, ನಾಟಿ ಮಾಡ್ತಾರೆ. ಅಲ್ಲಿ ಹಾಕೋರಲ್ಲ ಒಟ್ಲು, ಅದನ್ನ ಕಿತ್ತಿ ಒಂತಕ್ ಹಾಕ್ತಾರೆ. ಅದು ನಾಟಿನ ಹಿಂಗೆ ಸಿಗಿಸ್ಕೊಂಡ್ 2 ಕಡ್ಡಿ ಬರ್ತಾರೆ ಎಲ್ಲ ಫಾತಿಗೂ. ಅದೇ ಇಲ್ಲಿ ಕೂತ್ಕೊಳ್ವಾ, ಅದು ಇರೋ ಸಿಕ್ಲಿಂಗ್ ಮಾಡೋಣ. ಫುಲ್ ಎಲ್ಲ ತೊಳೆದಿದ್ದೀನಿ ಕೆರೆ ನೀರಲ್ಲಿ. ಬಾಳೆ ಎಲೆನ ಹಾಸೋಣ ಫಸ್ಟ್. ಬಾಕೊಬ್ರ. ನಾವು ದೊಡ್ಡ ಎಲೆ ಕೊಡು ಅಂದ್ರೆ ಸಣ್ಣ ಕೊಟ್ಬಿಟ್ಟವ್ರಲ್ಲ.
ಒಂದ್ ಹಂಗೊಂದ್ ಹಿಂಗೊಂದ್ ಹಸು. ಈ ಕಡೆ ಒಂದ್ ಹಸು. ಇಲ್ಲೊಂದ್ ಹಸ್ಲಾ ಮುಗೀತಲ್ಲ. ಸಾಕಾ ಮೂರು ಸಾಕು, ಮಧ್ಯ ಮಡಗು. ಬಾಳೆ ಎಲೆ ಹಾಸಿದೀವಿ, ನೀರ್ ಹಾಕ್ತೀನಿ ಹೊಸಿ. ಹಾ, ಸ್ವಲ್ಪ ಓಡಾಡಕ್ ಪ್ರಾಬ್ಲಮ್ ಇದೆ. ನೀರ್ ಬಿದ್ದಿದೋದಿಯಾ ಹಾಕಣ ಬಿದ್ದಿದೋದಿ ಆಮೇಲೆ. ಕೆರೆ ನೀರು ಗೈಸ್. ಹಾ ಸಾಕಲ್ವಾ? ಕಲ್ಲಂಗಡಿ ಕಟ್ ಮಾಡುವ. ಡೈನಿಂಗ್ ಟೇಬಲ್ ರೆಡಿ ಆಗೈತೆ. ಕುತ್ಕೊಂಡ್ ತಿನ್ನಕೋಸಿ ಆ ಕಡೆ ಈ ಕಡೆ ನಿಂತ್ಕೊ ತಿನ್ಬೇಕು ಒಬ್ರ ನಾವು. ಹಾ ಜಾಗ ಅಷ್ಟೇ ನಿಂತ್ಕೋಬೇಕು, ಇರೋದು. ಜಾಗ ಇಲ್ಲ. ಕುತ್ಕೋ ತಿನ್ನಕ್ ಸ್ವಲ್ಪ ಹಿಂಸೆ. ಇನ್ನೊಂಚೂರ್ ಜಾಗ ಇದಕ್ಕಿಂತ ಒಳ್ಳೆ ಜಾಗ ಸಿಗಲ್ಲ ನಮ್ಗೆ. ಲೊಕೇಶನ್ ಮ್ಯಾಟ್ರು. ಕೋಟಿ ಕೊಟ್ರು ಸಿಗಲ್ಲ ಈ ತರ ಲೊಕೇಶನ್. ಕಟ್ ಮಾಡುವ. ಹಾ. ಪ್ಲೇಟ್ಗಳು ಐತೆ ಗೈಸ್ ನಮ್ಮ ಹತ್ರ. ತಿಂದ್ಬಿಟ್ಟು ಎಲ್ಲ ಆದ್ಮೇಲೆ ಎತ್ಕೊಟ್ಟೋಯ್ತೀವಿ, ಏನು ಇಡಲ್ಲ, ಏನು ಗಲೀಜ್ ಮಾಡಲ್ಲ. ಫಸ್ಟ್ ಪ್ಲೇಟ್ಗಳು ಎತ್ಕೊಳ್ಳೋಣ ಬನ್ನಿ. ಪ್ಲೇಟ್ ಏನ್ ಬೇಡ ಅನ್ಸುತ್ತೆ. ಪ್ಲೇಟ್ ಏನ್ ಬೇಡ, ಅದ್ರ ಮೇಲೆ ಮಡಗಿ ಅದ್ರ ಮೇಲೆ ತಿನ್ನುವ. ಪೀಸ್ ಪೀಸ್ ಮಾಡಿ ತಿಂದಾಕ್ ಪೀಸ್ ಮಾಡಕ್ ಬಿಡೋಣ. ಮಾಡು. ಆರ್ಬಿಟ್ಟದ ಏನಾರು ಹಿಡ್ಕೊ. ಇಲ್ಲ ಚೇರ್ ಅಂತ ಕುತ್ಕೊಳಕ್ ಒಂದ್ ಚೇರ್ ಇದ್ದಿದ್ರೆ ಇನ್ನು ತುಂಬಾ ಚೆನ್ನಾಗಿರೋದು. ಗೊಬ್ಬರ ಕಟ್ ಮಾಡು ಕಟ್ ಮಾಡ. ಗೈಸ್ ಇವಾಗ ನಮ್ ಅದ್ ಬೇಡ ಬೇಡ ಇರ್ಲಿ ಹಂಗೆ. ಪೀಸ್ ಎತ್ಬಿಡ್ತೀನಿ. ಪೀಸ್ ಎತ್ಬಿಡ ಹಂಗೆ, ಆಮೇಲೆ ಕಟ್ ಮಾಡು. ಒಂದ್ ಪೀಸ್ನ ಹಿಂಗೆ ಇಟ್ಬೋಣ. ಅದು ಹಣ್ಣಾಗೈತಾ ಇಲ್ಲ ಚೆಕ್ ಮಾಡಕ್ ತೆಗ್ದಿದ್ದು. ಅವರು ಇಲ್ಲಿಗೆ ಮಾಡ್ತೀಯ ನೋಡು ಸೆಂಟ್ರ್. ಹಾ, ಕಲ್ಲಂಗಡಿ ಕಟ್ ಮಾಡ್ತಾ ಇದೀವಿ ಗೈಸ್. ಫಸ್ಟು ನಿಧಾನ ಹಿಡ್ಕೊಳಪ್ಪ, ಒಟ್ಕಿಟ್ಟದ ಆಮೇಲೆ. ಆ ಕಡೆ ಒಂದ್ ಈ ಕಡೆ ಒಂದ್ ಇಡಕ್ಕೊಬ್ರ. ಒಳ್ಳೆ ಹೆಂಗೈತ್ ನೋಡಕ್ಕೆ. ಸಕ್ಕತ್ತಾಗೈತೆ ಗೈಸ್ ನೋಡಕ್ಕೆ. 2 ಕಲ್ಲಂಗಡಿ ಹಣ್ಣು, ದಪ್ಪು ಕಲ್ಲಂಗಡಿ ಹಣ್ಣು ಹಿಡ್ಕೊಂಡಿದೀವಿ. ನೀರ್ಗೆ ಇಳಿದ್ಬಿಟ್ಟ ಗೈಸ್ ನಾನು. ಕಂಫರ್ಟ್ ಇರ್ಬೇಕು ಯಾವತ್ತೇ ಆದ್ರೂ. ಗೊಬ್ಬರ ಫಸ್ಟ್ ಒಂದನ್ನ ಕಟ್ ಮಾಡ್ಕೊಳ್ಳೋಣ, ಆಮೇಲೆ ಇನ್ನೊಂದನ್ನ ಸ್ಟಾರ್ಟ್ ಮಾಡೋಣ. ಎಲ್ಲ ಪೀಸ್ ಮಾಡು. ನೋಡ್ಲು ಇಷ್ಟೆಲ್ಲ ತಿಂದ್ ಮುಗಿಸ್ತೀವಲ್ಲ ನಾವು. ಅವರು ಕೊಡ್ಬೇಕಾದ್ರೆ ಹೇಳಿದ್ರು 4 ರಿಂದ 5 ಜನ ತಿನ್ನೋದು ಇದು. ಇಬ್ರು ಜೋಶಲ್ಲಿ ಬಂದ್ಬಿಟ್ಟಿದೀವಿ ಗೈಸ್. ತಿನ್ಬೇಕು ಅಂತ. ನೋಡೋಣ, ತಿನ್ನೋಣ ಗೊಬ್ರ. ರಾತ್ರಿ ಆದ್ರೂ ತಿನ್ನೋಣ. ಹೇಳ್ತಾರಲ್ಲ, ಕಾನ್ಫಿಡೆನ್ಸ್ ಇರ್ಬೇಕು, ಓವರ್ ಕಾನ್ಫಿಡೆನ್ಸ್ ಇರಬಾರ್ದು ಅಂತ. ಆತರ ಆಯ್ತು ನಮ್ದು ಇವಾಗ. ಯಾವ್ದೋ ಚಾಕು ಇಲ್ಲಿ ಈ ಚಾಕ್ ತಗೋ, ಇದು ಚೆನ್ನಾಗಿದೆ ವಿಕಾಸ್. ದೊಡ್ಡ ಚಾಕ್ ತಗೋ. ಯಾವ್ದೋ ಚಿಕ್ಕ ಚಾಕು. ಇನ್ನೊಂದ್ ಭಾಗ ಮಾಡ್ಬಿಡ್ತೀನಿ. ಹಂಗ್ ಮಾಡ್ಬಿಟ್ಟು ಈ ಕಡೆ ಹಿಂಗ್ ತಿರ್ಗ್ಸು. ಫಸ್ಟ್ ಕಲ್ಲಂಗಡಿ ಹಣ್ಣ ಕ್ಲೀನಾಗಿ ಕಟ್ ಮಾಡ್ಕೊಳ್ಳೋಣ. ಪೀಸ್ ಹೊಡಿ ಇವಾಗ. ಇನ್ನೊಂದ್ ಮಧ್ಯ ಮಾಡ್ಲಾ ಈಗ? ಹಂಗೇನ್ ಮಾಡ್ಬೇಡ, ಪೀಸ್ ಹೊಡಿಯೋ. ಪೀಸೆ ದೊಡ್ಡದೇ ತಿನ್ಕೊಬಿಡೋಣ ಅಂತ. ಮಧ್ಯಕ್ಕೊಂದ್ ಪೀಸ್ ಹೊಡಿ ಹೇಳ್ತೀನಿ. ಕೈಗೆ ಹಾಕೋಬಿಟ್ಟಿಯಪ್ಪ ಆಮೇಲೆ. ಇಬ್ರು ಈ ದೊಡ್ಡ ಪೀಸ್ ತಿನ್ನುವ. ಚೆನ್ನಾಗಿರುತ್ತೆ. ಓಕೆ ಗೈಸ್, ನನಗೊಂದ್ ಪೀಸು, ಗೊಬ್ರಂಗೊಂದ್ ಪೀಸು ಕೊಡು, ನಾನು ಹಿಡ್ಕೋತೀನಿ. ಇಬ್ರು ಇವಾಗ ಒಂದೊಂದ್ ಪೀಸ್ನ ತಿನ್ನಕ್ ಸ್ಟಾರ್ಟ್ ಮಾಡ್ತೀವಿ. ಗೊಬ್ರ ತಿನ್ನಕ್ ಸ್ಟಾರ್ಟ್ ಮಾಡಿದಾನೆ. ಗೊಬ್ರ ಗದ್ದೆಲ್ ಆಗಿವಿಲ್ಲ ತಾನೆ? ಯಾವ್ದಾದ್ರು ಕ್ಯಾರೆ ಬಂದ್ಬಿಡೋದು ಇರೋ ಬೇಕತ್ತ. ನಾನ್ ಬೇರೆ ಪ್ಯಾಂಟ್ ಇದಾಕ್ಬಿಡಿ, ನಾನು ಇಳಿಯೋಣ ಅಂದ್ರೆ. ಗೈಸ್ ಬನ್ನಿ, ಎಂತ ಲೊಕೇಶನ್. ಕಲ್ಲಂಗಡಿ ಹಣ್ಣು ತಿಂತಾ ಇದ್ರೆ ಮಜಾನೇ ಬೇರೆ. ನಿಮ್ಗೂ ಬೇಕಾ? ಕೋಬ್ರಾ, ಚಿಕನ್ ಮಟನ್ ತಿನ್ನೋದ್ಕಿಂತ ಇದ್ರಲ್ಲಿ ಸ್ಯಾಟಿಸ್ಫೈ ಸಿಗ್ತಿಲ್ವಾ? ಚೆನ್ನಾಗೈತಾನೆ ಇದು. ಹೋಗು. 4 days ಹತ್ತಿಂದ ಇದೊಂದ್ ದಿನ ತಿಂದ್ರೆ ಒಂಥರ ಮಜಾ ಅಲ್ವಾ? ಡೈಲಿ ಅದೇ ತಿಂತೀರ ಏನಾಗ್ಬಿಡುತ್ತೆ, ಬೇಜಾರಾದಂಗ ಆಗ್ಬಿಡುತ್ತೆ. ಮನುಷ್ಯನ್ಗೆ ದಿನ ಅಮೃತ ಕೊಟ್ರು ಕೂಡ ಒಂದಿನ ಬೇಜಾರಾಗ್ಬಿಡುತ್ತೆ. ಅದಕ್ಕೆ ಅವಾಗ ಅವಾಗ ವೆಜ್ಜು, ಫ್ರೂಟ್ಸು ಆ ತರ ತಿನ್ಬೇಕು. ನಾವ್ ತಿಂತಾರೋ ಫ್ರೂಟ್ಸು ಮತ್ತೆ ಲೊಕೇಶನ್ ಸಖತ್ತಾಗೈತೆ. ಆ ಕಡೆ ನೋಡಿ ಸೂರ್ಯ ಮುಳುಗ್ತಾವನೆ, ಅಲ್ಲಿ ಹಕ್ಕಿಗಳೆಲ್ಲ ಹೋಗ್ತಾವ್ ನೋಡಿ. ಅಲ್ಲಿ ಅಂಗಡಿಲಿ ಡಿಸ್ಪ್ಲೇ ಆಗಿಟ್ಟಿರ್ತಾರಲ್ಲ, ಮುಂದೆಗಡೆ ಕಟ್ ಮಾಡ್ಬಿಟ್ಟು ಕಲ್ಲಂಗಡಿ ಹಣ್ಣ ಹಂಗ್ ತಿಂತಾ ಇದ್ವಿ ನಾವು. ಇದು ಕಾಲ್ ಭಾಗ ಹಾಕೋಬ್ರ, ಇವೆರಡು ಪೀಸು. ಇನ್ನು 2 ತಿಂದ್ರೆ ಅರ್ಧ. ಇನ್ನು ಬೇಜಾನ್ ತಿನ್ಬೇಕು. ಇವಾಗ ಸ್ಟಾರ್ಟ್ ಮಾಡಿದೀವಿ. ಗೌತಮು, ಯಶವಂತು, ವಿನಯ್ ಎಲ್ಲ ಇದ್ದಿದ್ರೆ ಬರ್ಬೇಕಿತ್ತು. ಅವ್ರೊಂಥರ ಇದ್ದಂಗೆ ಫೋನ್ ಮಾಡಿದ್ರೆ ಫೋನ್ಗಳೈತಲ್ಲ ಎತ್ತರೆ 6 ಗಂಟೆ ಮೇಲೆ ಬರ್ತೀನಿ, ನಂಗೆ ಕೆಲ್ಸ ಐತೆ ಅಂತಾರೆ. ಕೆಲ್ಸ ಇರುತ್ತೆ ಪಾಪ, ಕೆಲ್ಸ ಮಾಡ್ಬೇಡಿ ಅಂತ ಹೇಳ್ತಿಲ್ಲ.
ಇವತ್ತು ಎಲ್ಲರೂ ನಮ್ಮ ಬಾಯ್ಸ್ ಬ್ಯುಸಿ ಇದ್ರು, ಅದಕ್ಕೆ ಇಬ್ಬರೇ ಬಂದು ತಿಂತಾವೆ. ಇನ್ನೊಂದು ಅವರ್ ಹೋದ್ರೆ ಎಲ್ಲ ಫೋನ್ ಮಾಡ್ತಾರೆ, ನಂಗೆ ಕರೆದಿಲ್ಲ ನಾವು ಬರ್ತಿದ್ದೋ ಅಂತ. ಗೈಸ್ ನಾನು ಇನ್ನೂ ಅರ್ಧ ತಿಂದಿದ್ದೀನಿ. ಕೋಬ್ರಾ ಆಲ್ರೆಡಿ ಇನ್ನೇನು ಒಂದನ್ನ ಫಿನಿಶ್ ಮಾಡೋ ಸ್ಟೇಜ್ಗೆ ಬಂದಿದ್ದಾನೆ. ಬೇಬಿಡ್ತೀನಣ್ಣ ನಾವು. ಅಲ್ಲಿ ನೋಡಿ ಗೈಸ್, ನಾವಿಲ್ಲಿ ತಿಂತಾ ಇದೀವಿ. ಆ ಕಡೆ ಸೈಡ್ ಎಲ್ಲ ಬಾತುಕೋಳಿಗಳು. ಬಾತುಕೋಳಿ ಕೊಕ್ರೆ ಅದು. ಕೊಕ್ರೆನಾ? ಹಾ ಬಾತುಕೋಳಿ ಹೆಂಗಿರ್ತದೆ? ಬಾತುಕೋಳಿ ನೀರೊಳಗಿರ್ತವೆ. ಓ ಕೊಕ್ರೆಗಳು ನೋಡಿ, ಇದು ಕೊಕ್ರೆಗಳು. ಹುಳ ಹಿಡಿತಾವೆ. ಎರೆಹುಳ. ಎರೆಹುಳ, ಇವು ಹುಳಗಳು ಹಿಡಿಯಕ್ ಬಂದವ್ ನೋಡಿ ಕೊಕ್ರೆಗಳು. ಲವ್ ಯಾಕೆ ಆರಿಸ್ತೆ ಕೋಬ್ರಾ? ನಾನ್ ಆರ್ಸಿಲ್ಲ, ಕೈ ಹಿಂಗಂದೆ ಓದವು. ಎದ್ರಕೋತಾವೆ ನಿನ್ನ ಡೈನೋಸಾರ್ಸ್ ತರ ಆಡಿದ್ರೆ. ನಾನ್ ನೋಡಿ ಹಿಂಗ್ ಇದ್ದದ್ ಕೊಕ್ರೆ ಎಲ್ಲ ಅಲ್ಗೋಟೋಗ್ಬಿಟ್ಟೆ ಎದ್ರಕಂಡು. ತುಂಬಾ ಕಷ್ಟ ಇದೆ ಗೈಸ್ ಕಲ್ಲಂಗಡಿ ಹಣ್ಣು ತಿನ್ನೋದೇನು ತಮಾಷೆ ಇಲ್ಲ. ಯಾಕಂದ್ರೆ 9 ಕೆಜಿ ತಗೊಂಬಂದಿದೀವಿ. ಒಂದ್ 3 ಕೆಜಿನೋ 4 ಕೆಜಿ ಆಗಿರೋ ಒಂಥರ. ಇದೇನು 9 ಕೆಜಿ ಕಲ್ಲಂಗಡಿ ಹಣ್ಣು ತಿನ್ನೋದೇನು ತಮಾಷೆನ? ಹೇಳಕ್ಕಾಗಲ್ಲ ಬೌರದ್ ತಿನ್ನೋದ್ರಿಂದ. ಬರ್ಗರ್ ತಿಂತಲ್ಲ. ಲೌಡ್ ಸ್ಪೀಕರ್ ಹಾಕು. ಬರ್ಗರ್ ತಿಂತಲ್ಲ ನಾವು. ಇದು ಕಲ್ಲಂಗಡಿ ಚಾಲೆಂಜ್ ಮುಗಿತಾ ನಿಂದು? ಲವ್ ಕಲ್ಲಂಗಡಿ ಹಣ್ಣು ತಿನ್ಕೋ ಹೋಗ್ವೆ ಬಾರ ಇಲ್ಲಿ ಟಿಟ್ಮಾನಹಳ್ಳಿ ಏರಿ ಮೇಲೆ. ಟಿಟ್ಮಾನಹಳ್ಳಿ ಏರಿ? ಹಾ ನಾ ಇಲ್ಲಿ ಸರ್ಕಾರದಲ್ಲಿ ಇದೀನಿ, ಶಾದ್ನೂರ್ದು ಶೇರ್ ಹೋಟ್ಲು. ಸರಿ ಬಿಡಾಯ್ತು. ಬರ್ಗರ್ ಕಿಂಗ್ ಹೋಗ್ಲಿಲ್ವಾ? ಬರ್ಗರ್ ಕಿಂಗ್ ನೆಕ್ಸ್ಟ್ ನಾಳೆ ಇಲ್ಲ ನಾಳಿದ್ದು. ನಾಳೆ ಬೇಡ, ನಾಳೆ ಮಂಡೇ. ನಾನು ಮಂಡ್ಯಾರು ನಾನೇ ತಿಂತೀವಿ. ಗೈಸ್ ನಾನು ಒಂದ್ ತಿಂದೇ ಬಿಟ್ಟೆ ಪೀಸ್ನ. ಇಲ್ಲಿ ನೋಡಿ ಕೋಬ್ರಾ ಫೋನ್ ಬತ್ತು ಒಂದ್ ಮಾತಾಡ್ಕೊಂಡು ನಿಂತಿದ್ದ. Guys, ತಿಂತಾನೆ ಅವನೇ. ಏನಾಯ್ತು ಗೊತ್ತಾ, ನಂದು ಪರ್ಸನಲ್ ಪ್ರಾಬ್ಲಮ್ ಆಗಿತ್ತು. ಅವ್ರ ಫೋನ್ ಎತ್ತಲಿಲ್ಲ ಅಂದ್ರೆ ನನ್ನ ಲೈಫೇ ಡಮಾರ್ ಆಗ್ಬಿಡುತ್ತೆ. ನಿಜವಾಗಿ ಹೇಳ್ತಾ ಇದೀನಿ. ಅದರಿಂದ ಏನ್ ಮಾಡ್ಬೇಕು ಏನು ಇಲ್ಲ. ಅವ್ರ ಹುಡುಗಿ ಫೋನ್ ಮಾಡಿದ್ಲು, ಅದಕ್ಕೆ ಹೋಗಿ ಮಾತಾಡ್ಕೊಂಡು ಮಧ್ಯದಲ್ಲಿ ಏನೋ ಸ್ವಲ್ಪ ಕ್ಲಾಶ್ ಆಗೈತೆ ಅವ್ರಿಗೂ ನಂಗೂನು. ಅದ ಬೀಪ್ ಇದೆಲ್ಲ. ಗೈಸ್ ನಾನು ಸಣ್ಣ ಪೀಸ್ ಇದ್ವಲ್ಲ ಅದನ್ನು ತಿನ್ಕೋತಾ ಇದ್ದೀನಿ. ಕೋಬ್ರಾ ನೋಡಿ ಅಲ್ಲಿ ಫೋನಲ್ಲಿ ಮಾತಾಡ್ಕೊಂಡು ಕೂತ್ಕೋ ತಿಂತವನೆ. ಸೂರ್ಯ ಮುಳುಗೋಯ್ತು ನೋಡಿ. ಕತ್ಲಾಗಷ್ಟಲ್ಲಿ ತಿಂದು ಮುಗಿಸ್ಬೇಕು ನಾವು. ಇವ್ನು ನೋಡಿದ್ರೆ ಕೋಬ್ರನ್ನ ನಂಬ್ಕೊಂಡು ನಾನು 10 kg ಕಲ್ಲಂಗಡಿ ಹಣ್ಣು ಎತ್ಕೊಬಂದೆ. ಅವ್ನು ನೋಡೋರು ಫೋನಲ್ಲಿ ಮಾತಾಡ್ಕೊಂಡು ನಿಂತವನೆ. ನಾನೇ ತಿಂತಾ ಇದ್ದೀನಿ. ಗೈಸ್ ಕೋಬ್ರಾ ಬರೋಲ್ಲ ಬಿಡಿ, ಫೋನಲ್ಲಿ ಮಾತಾಡ್ಕೊಂಡು ನಿಂತವನೆ. ನಂದು ಆಲೆ ಇದು 2ನೇ ಪೀಸು, ದೊಡ್ಡ ಪೀಸಲ್ಲಿ 2ನೇ ಪೀಸು. ಬನ್ನಿ ತಿನ್ನೋಣ. ಒಬ್ಬನೇ ತಿಂದು ಮುಗಿಸ್ತೀನಿ ಗೈಸ್. ಫುಲ್ ಕಲ್ಲಂಗಡಿ ಹಣ್ಣು, ತಲೆ ಕೆಡ್ಸ್ಕೊಬಿಡಿ. ಕೋಬ್ರಂದಿಗೆ 2ನೇ ಪೀಸು. ನಂದು ಆಲ್ರೆಡಿ 2 ಪೀಸ್ ಆಯಿತು. ನಾನು ಅಷ್ಟೊತ್ತಿಂದ ಫೋನಲ್ಲಿ ಮಾತಾಡ್ಕೊಂಡು ನಿಂತ್ಕೊಂಡಿದ್ದ. ಇವಾಗ 2ನೇ ಪೀಸ್ ತಿಂತಿದ್ದಾನೆ. ಇನ್ನೂ ಅರ್ಧ ತಿನ್ಬೇಕಾಗುತ್ತೆ ನಾವು. ಕತ್ಲೆ ಆಗೋಯ್ತೈತೆ, ಟೈಮೇ ಇಲ್ಲ ನಮ್ಮ ಹತ್ರ ತಿನ್ನಕ್ಕೆ. ಏನ್ ಗೊಬ್ರ ಫುಲ್ ತಿನ್ಬೋದ ನಾವು, ಇಲ್ಲ ಅರ್ಧಕ್ಕೆ ನಿಲ್ಸ್ಬಿಡೋಣ? ತಿನ್ಬೋದು ಫುಲ್ಲು ಕತ್ಲೆ ಆಗೋಯ್ತೈತಲ್ಲ. ನೀನ್ ಎಷ್ಟೊತ್ತ ಅದು ತಿನ್ನೋದಕ್ಕೆ ಇನ್ನು 1 hour ಬೇಕಾ? ಒಂದು 20 ನಿಮಿಷ ಸಾಕಪ್ಪ. ತಿನ್ಬಿಡುವ ಹಂಗಾರೆ. ಹ್ಮ್ ಐಸ್ ಕೋಬ್ರಾ ಇಲ್ಲ ತಿನ್ಬೋದು ಅಂತಿದ್ದಾನೆ. ಇರಿ ಇನ್ನೊಂದೆರಡು ಪೀಸ್ ಕಟ್ ಮಾಡ್ತೀನಿ. ಎಷ್ಟು ತಿಂದಿದ್ದೀವಿ ನೋಡಿ ಆಲ್ರೆಡಿ. ಚಾಕ್ ತೊಳೆ ಇಷ್ಕೆ ಕಟ್ ಮಾಡ್ತೀನಿ ರೀ ಗೈಸ್. ಕಟ್ ಮಾಡ್ತೀನಿ ಅಂದ್ರೆ ಇವಾಗ ಬೇಡ ಅಂತ ಅವನೇ. ಟೈಮ್ ಹೋಗ್ಬಿಡೋದು, ಕತ್ಲೆ ಐತೈತೆ. ಗೈಸ್ ಇಬ್ರು 9 kg ಅಂದ್ರೆ ಎಷ್ಟು kg ತಿಂದಿದ್ದೀವಿ? ಹಾಫ್ ಅಂದ್ರೆ 4.5. 4.5. ಇವ್ ನನಗೆ ನಿನ್ಗೆ ಮ್ಯಾಕ್ಸ್ ಜಾಸ್ತಿ ಗೊತ್ತಲ್ಲ ಕೋಬ್ರಾ. ಮ್ಯಾಕ್ಸ್ ಅಲ್ಲಿ ಕೋಬ್ರನ್ಗಿಂತ ವೀಕ್ ನಾನು. ಇನ್ನೊಂದು ಪೀಸ್ ತಿಂತೀನಿ, ಹಿಡ್ಕೊ ಕಟ್ ಮಾಡ್ತೀನಿ. ಇನ್ನೊಂದು ಸ್ವಲ್ಪ ತಿನ್ನೋ ಶಕ್ತಿ ನನ್ನಲ್ಲಿದೆ. ಇವತ್ತು ಫಸ್ಟ್ ಟೈಮ್ ನಾನು ಕೋಬ್ರನ್ಗಿಂತ ನಾನೇ ಜಾಸ್ತಿ ತಿಂದಿದ್ದೀನಿ ಗೈಸ್. ಗೈಸ್ ಏನು ಗೊತ್ತಾ, ನನಗೆ ಫೋನ್ಗೇನು ಮಾಡಿಲ್ಲ ಅಂದರೆ ಹೆವ್ಯ ತಿಂದು ಬಿಸಾಕ್ತೀನಿ. ಫೋನ್ಗಳು ಬರ್ತಾಯಿರ್ತವೆ, ಟೆನ್ಷನ್ ಆಗೋಯ್ತೀನಿ. ಆ ಟೆನ್ಷನಲ್ಲಿ ಏನು ತಿನ್ನಬೇಕು, ತಿನ್ನಬೇಕಾ ತಿನ್ನಬಾರ್ದಾ ಎಲ್ಲ ಆಗೋಯ್ತು. ನೀವೇ ನೋಡೋಲ್ಲ ಅವಾಗಿಂದ ಫೋನಲ್ಲಿ ಹೆಂಗೆ ಮಾತಾಡ್ತಿದ್ದೆ. 6:30ನಾ? ಓ ನನ್ನ ಬಟ್ಟೆ ನೋಡು ಗಲೀಜಾಗೋಯ್ತು. ಇನ್ನೇ ನಂಗೆ ತಿಂದರೆ ಟೈಮ್ ಎಷ್ಟು? ಕತ್ಲಾಗೋಯ್ತದ ಕೋಬ್ರಾ. ಟೈಮ್ 6:30 ಕರೆಕ್ಟ್. 6:30 ಗೈಸ್. ಇನ್ನೊಂದು 10 ನಿಮಿಷ 20 ನಿಮಿಷದಲ್ಲಿ ಕತ್ಲಾಗ್ಬಿಡುತ್ತೆ.
ಗೈಸ್ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ತಿನ್ಕೋಬಹುದು. ಕೋಬ್ರಾ ಇಲ್ಲ ತಿನ್ನೋಣ ಬ್ರೋ ಅಂತವನೆ. ಅದಕ್ಕೆ ನಾನು ಇನ್ನು ಬೇಗ ಫಾಸ್ಟ್ ಆಗಿ ತಿನ್ನಕ್ ಸ್ಟಾರ್ಟ್ ಮಾಡ್ತೀನಿ. ಕೋಬ್ರನ್ನು ತಿಂತಾನೆ, ಖಾಲಿನೇ ಮಾಡ್ಬಿಡೋಣ ಇರಿ ಗೈಸ್ ಕಲ್ಲಂಗಡಿ. ಸುಮ್ನೆ ನಮ್ಮ ಹತ್ರ ತಗೊಂಡಿರೋದು ಬರೀ ಎಷ್ಟ್ ಟೈಮ್ ಐತೆ ಕೋಬ್ರಾ? 20 ಮಿನಿಟ್ಸ್ ಹಬ್ಬ ಅಂದ್ರೆ ಕತ್ಲಾಗುತ್ತೆ. ಇನ್ನೇನು 7 ಗಂಟೆ ಕರೆಕ್ಟಾಗಿ ಕತ್ಲಾಗ್ಬಿಡುತ್ತೆ. ಹೆಂಗ್ ತಿಂತಾವ್ ನೋಡಿ ಕೋಬ್ರಾ. ಫುಲ್ ಫಾಸ್ಟ್ ಮಾಡಲಿದ್ದಾನೆ ಇವಾಗ ಕೋಬ್ರಾ. ಇವಾಗ ಕಮ್ ಬ್ಯಾಕ್ ಮಾಡ್ತಿದ್ದಾನೆ, ಫುಲ್ ಎಲ್ಲ ಖಾಲಿ ಮಾಡ್ತಾನೆ. ಕೊಕ್ಕರೆಗಳು ಇನ್ನೂ ಹಿಡಿತಾನೆ ಇದ್ದಾವೆ ಕೆರೊಳಗ. ತಿಂದು ಖಾಲಿ ಮಾಡ್ಬಿಡೋಣ ಇರಿ ಗೈಸ್. ಗೈಸ್ ಕೋಬ್ರಾ ತಿಂತಾ ಇರಲಿ, ನನಗೆ ಇನ್ನು ಇದಕ್ಕೂ ಮೇಲೆ ತಿನ್ನೋಕ್ಕಾಗಲ್ಲ. ನಾನೇ ಆಲ್ರೆಡಿ ಒಂದು 3.5 kg ತಿನ್ಬಿಟ್ಟಿದ್ದೀನಿ. ನಾನು ಹೊಟ್ಟೆ ತುಂಬ ಚಿಕ್ಕದು, ಕೋಬ್ರನ ಹೊಟ್ಟೆ ತುಂಬ ದೊಡ್ಡದು. ಈ ಕಡೆ ತಿರುಗು ಕೋಬ್ರಾ ನೋಡಿ, ಒಬ್ಬನೇ ಕೂತ್ಕೊಂಡು ಕಲ್ ಮೇಲೆ ಹೆಂಗೆ ತಿಂತಿದ್ದಾನೆ. ಅವ್ನು ತಿಂತಾ ಇರಲಿ. ಅಷ್ಟರಲ್ಲಿ ಗೈಸ್ ಖಾಲಿ ಮಾಡಿರೋ ಪೀಸ್ನೆಲ್ಲನೂ ನಾನು ಕವರ್ಗೆ ಹಾಕ್ತೆ ಬ್ಯಾಗ್ ಒಳಗೆ. ಕೋಬ್ರಾ ನೋಡಿ ತಿನ್ನು ಅಂದರೆ ಹೆಂಗೆ ಕೂತವನೆ. ಲವ್ ಗೈಸ್, ನಾನು ಮತ್ತೆ ಕೋಬ್ರಾ ಇಬ್ರು ಕೂಡ ಶರಣಾಗಿದ್ದೀವಿ. ಕೋಬ್ರನ್ ಕೈಲೂ ತಿನ್ನಕ್ಕಾಯ್ತಿಲ್ಲ, ನನ್ನ ಕೈಲೂ ಫುಲ್ ತಿನ್ನಕ್ಕಾಯ್ತಿಲ್ಲ. ಅದಕ್ಕೆ ನಾವು ಇನ್ನೊಬ್ಬ ಪ್ಲೇಯರ್ನ ಅಖಾಡಕ್ಕೆ ಇಂಟ್ರೊಡ್ಯೂಸ್ ಮಾಡಿದ್ದೀವಿ. ಅಲ್ಲಿದ್ದಾನೆ ನೋಡಿ, ಆಫ್ ರೌಂಡ್ ಮಾಡ್ಕೊ ಬಂದ ನೋಡಿ ವಿನಯ್ ಕಲ್ಲಂಗಡಿ ಹಣ್ಣ ತಿನ್ನಕ್ಕೆ. ಬಾರೋ ಹುಲಿ, ನಮ್ ಕರಿಗಾಸ ಕೊಡೋ ಹುಲಿ ಎಲ್ಲೋಯ್ತು? ಕರಿ ಗ್ಲಾಸ್ ಹಾಕೋ ಹುಲಿ ಅಧ್ಯಕ್ಷ ಫಿಲಮ್ದು. ಬಾರೋ ಹುಲಿ. ಹಂಗ್ ಬಾ. ಕೋಬ್ರಾ ಕಟ್ ಮಾಡ್ತಾ ಇದ್ದಾನೆ. ಏನ್ ಅರ್ಧ ತಿನ್ಬಿಟ್ಟನ ಅವನು? ಸುಮ್ಮನಿರ್ಲ. ಬಾರ ಬೇಗ ಕತ್ಲಾಗೋಗುತ್ತೆ. ಕಲ್ಲಂಗಡಿ ಹಣ್ಣು ತಿನ್ನು. ವಿನಯ್ ಹೆಂಗಾಯ್ತು ಲೊಕೇಶನ್ ನಮ್ದು? ಅವಾಗ್ಲೇ ಬಂದಿದ್ರೆ ಫುಲ್ ಮಣ್ಣು ಮಣ್ಣು ಮಣ್ಣೆಲ್ಲ ಬರ್ತೀಯ ನೀನು? 10 kg ಅರ್ಧ ತಿಂದಿದ್ವಿ ಇಬ್ರು, ಅರ್ಧ. ಎತ್ಕೋ ಇದೆತ್ಕೋ, ದೊಡ್ಡದೇ ಎತ್ಕೋ ತಿನ್ನೋದ. 2 ತಿನ್ಬಿಡಿಲ್ಲ ಒಂದೇ ಸಲ. ಏನ್ ಮನ್ಸನ ನಾನು ರಾಕ್ಷನ? ಮತ್ತೆ ಇವ್ನ್ ಕರ್ಸಿದ್ದೆ ವೇಸ್ಟ್ ನಾವು. ಇನ್ನೇನ್ ಕರ್ಸ್ಕೊ ಅಂತ ನಾವು ಇವಾಗ. ಒಬ್ರ ಇದೊಂದ್ ಪೀಸ್ ತಿನ್ಕೊಳ ನೀನು. ಆಯ್ತು ಈಗ ಗೌತಮಿಲ್ಲ. ಈಗ ಇದೆಲ್ಲ ಖಾಲಿ ಮಾಡ್ತೀರಾ? ಇಲ್ಲ, ನಾನು ಇದು ತಿನ್ಕೋತೀನಿ, ಅದ್ ಖಾಲಿ ಮಾಡ್ತೀಯಾ? ಮುಚ್ಚ ನೀನ್ ಹತ್ತ ಈಗ ಅದು. ವಿಕಾಸ್ ಇದ್ ನಾನ್ ತಿನ್ಕೋತೀನಿ. ಆಯ್ತು, ಇದ್ರಲ್ಲಿ ನಾನು ನವೀನೇ ಬೈಟು. ನಾನು ಈಗ ಸ್ಟಾರ್ಟ್ ಮಾಡ್ತೀನಿ ಗೈಸ್. ಫುಲ್ ಖಾಲಿ ಮಾಡ್ಬಿಡೋಣ ಇರಿ, ಟೈಮ್ ತುಂಬಾ ಕಮ್ಮಿ ಇದೆ. ಇದನ್ನ ಇನ್ನರ್ಧ ಕಟ್ ಮಾಡು ವಿನಯ್. ಬೇಗ ತಿನ್ಬೇಕು ನೋಡಿ. ನಂದು ಒಂದು ನೈಸ್ ಫುಲ್ ಖಾಲಿ ಇವತ್ತು. ಉಪ್ಪು ತರ್ಬೇಕು ತಾನೆ. ಇದು ಪೆಪ್ಪರ್ ಮತ್ತೆ ಪ್ಲೇಟು, ಡೈನಿಂಗ್ ಟೇಬಲ್ ಏನಾದ್ರು ಬೇಕಾ? ಮಂಚ ಮತ್ತೆ ಇಲ್ಲೇ ತಿನ್ಬಿಟ್ಟು ಮಲ್ಕೊಳಕ್ಕೆ ಮನೆಗೆ ಹೋಗ್ತೀನಿ. ಹೆಂಗೋ ಕೆಸರು ಬದಿ ಚೆನ್ನಾಗಿತ್ತು. ಅದು ಬಿಳಿ ಬಟ್ಟೆ ಬೇರೆ ಹಾಕಿದ್ಯಾ? ಫೈರ್ ಎಲ್ಲ ಹಾಕೊಂಡು ಆರಾಮಾಗಿ ಸುತ್ತ ಹತ್ಕೊಬಿಟ್ರೆ ಏನಿಲ್ಲ ಮಾಡೋರು. ಫೈರ್ ಕ್ಯಾಂಪ್ ಹಾಕೊಂಡು ಅಂಕಲ್ಗಳು ಎಂಜಾಯ್ ಮಾಡ್ತಾರ ನೋಡಿ ಇಬ್ರು. ಏನ್ ನೀನೇನ್ ಇವನ ಆದಿಮಾನವನ ಗೊರಿಲ್ಲನ ನೀನು? ಗೊತ್ತಾ ಅದು ಜ್ಯೂಸ್ ಮಾಡ್ತಾರೆ ಗೊತ್ತಾ ಕಲ್ಲಂಗಡಿ ಜ್ಯೂಸ್ ಕುಡಿದು ಬಿಡ್ಬೋದಿತ್ತು ಕೋಬ್ರಾ. ಇಲ್ಲ, ಜ್ಯೂಸ್ ಜಾಸ್ತಿ ಆಯ್ತದೆ ಅನ್ಸುತ್ತೆ. ಯಾರು ಹೇಳ್ತಾನೆ? ಇಲ್ಲಿ ನೋಡಿ ಎಲ್ಲ ಖಾಲಿ ಆಯ್ತು. ವಿನಯ್ ಕೊನೆ ಪೀಸ್ನ ಇನ್ನೇನ್ ಖಾಲಿ ಮಾಡ್ದ, ಮುಗೀತು ಅನ್ಕೊಳ್ಳಿ. ಇನ್ನೊಂದ್ ಚೂರು ತೋರ್ಸೆ ಕಡೆ ಖಾಲಿ ಆಗೈತ್ ಕಂಡ್ಬಿಡು. ಇನ್ನೇನ್ ಎಕ್ಸ್ಟ್ರಾ ಏನ್ ತಿನ್ನಕ್ಕಾಗಲ್ಲ ಗೈಸ್. ನೋಡಿ, ಇಬ್ರು ಕೈಲಿ ತಿನ್ನಕ್ಕಾಗ್ಲಿಲ್ಲ ಫುಲ್ ಕಲ್ಲಂಗಡಿ ಹಣ್ಣ. ಅದಕ್ಕೆ ವಿನಯ್ನ ಕರ್ಸಿದ್ವಿ. ಹೇಳ್ಬೇಕು ಅಂದ್ರೆ ಮುಕ್ಕಾಲು ನಾನು ಕೋಬ್ರಾ ತಿಂದ್ವಿ. ಇನ್ 1/4% ಅಲ್ಲಿ ಒಂದು 10% ತಿಂದ, 1/4% ತಿಂದ, 15% ವಿನಯ್ ತಿಂದಿದ್ದಾನೆ ಅಂತ ಅನ್ಕೊಳ್ಳಿ. ಕವರ್ಗೆ ತಾಕೋಬಿಟ್ಟು ಎಲ್ಲ ಕ್ಲೀನ್ ಮಾಡ್ಕೊಂಡು ಬ್ಯಾಗ್ ಹಾಕೊಂಡು ಈಗೆಲ್ಲ ಕ್ಲೀನ್ ಮಾಡ್ಬಿಟ್ಟು ವಾಪಸ್ ಹೋಗ್ತೀವಿ. ಇರಿ ಕ್ಲೀನ್ ಮಾಡ್ಬಿಟ್ಟು ಆನ್ ಮಾಡ್ತೀವಿ. ಎಲ್ಲ ಕ್ಲೀನ್ ಮಾಡಾಯ್ತು ಟೇಬಲ್ನ. ಈಗ ವಾಪಸ್ ಹೋಗ್ತೀವಿ ನಾವು. ನಿಮ್ಗೆ ಈ ವಿಡಿಯೋ ಇಷ್ಟ ಆಗೈತೆ ಅಂತ ಅನ್ಕೋತೀನಿ. ಇದೇ ತರ ಫುಡ್ ಲಾಗ್ ಬೇಕು ಅಂದ್ರೆ, ನಿಮ್ಗೆ ಏನಾದ್ರು ಕ್ರೇಜಿ ಆಗಿರೋ ಫುಡ್ ಲಾಗು, ತಿನ್ನೋ ಚಾಲೆಂಜಲ್ಲಿ ಏನಾದ್ರು ಡಿಫ್ರೆಂಟ್ ಆಗಿ ಐಡಿಯಾ ಇದ್ರೆ ಕಮೆಂಟಲ್ಲಿ ಹಾಕಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ
ಬಾಯ್.